ಹೇಳಿ, ಏನು ವಿಷಯ? ರಾಜೇಂದ್ರ ಭೂಪತಿಯವರು ತೀರ್ಕೊಂಡಿದ್ದಾರೆ. ವಾಟ್? ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಶೇಖರ್, ಆ ಲೆಟರ್ ಕೊಡಿ. ಸರ್, ಇದು ಅವರು ಸಾಯೋದಕ್ಕಿಂತ ಮುಂಚೆ ಬರೆದಿಟ್ಟಿರೋ ಲೆಟರ್. ಅವ್ರ ಕೊನೆ ಆಸೆ ಪ್ರಕಾರ ಅವ್ರ ಮಗಳೇ ಅವ್ರ ಚಿತೆಗೆ ಬೆಂಕಿ ಇಡಬೇಕಂತೆ. ಅದಕ್ಕೆ ಅವನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ದಯವಿಟ್ಟು ಕಳಿಸ್ಕೊಡಿ ಸರ್. ನನಗೆ ಅವರಿಗೂ ಯಾವ ಸಂಬಂಧನೂ ಇಲ್ಲ. ನಾ ಎಲ್ಲಿಗೂ ಬರೋಕ್ಕಿಲ್ಲ ಮಲ್ಲಿ, ನಾ ಎಲ್ಲಿಗೂ ಬರೋಕ್ಕಿಲ್ಲ ಮಲ್ಲಿ. ಸರ್, ಅವಳು ಬೇಜಾರಲ್ಲಿದ್ದಾಳೆ. ನಾನೇ ಮಾತಾಡಿ ಕರ್ಕೊಂಬರ್ತೀನಿ. ನನ್ನೊಬ್ಬಕ್ಕೆ ಆಗ್ತಾಯಿಲ್ಲ ಸರ್. ಯಾಕೆ ಈ ಥರ ಮಾಡ್ಕೊಂಡ್ರು ಸರ್? ಇದೆಲ್ಲ ಹೇಗಾಯಿತು? ಸರ್, ಇದು ರಾಜೇಂದ್ರ ಭೂಪತಿಯವರು ಸಾಯೋದಕ್ಕಿಂತ ಮುಂಚೆ ಮಾಡಿಟ್ಟಿರುವಂಥ ವಿಡಿಯೋ. ಇದನ್ನು ನೋಡಿದ್ರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ನಾನೇ ನನ್ನ ಕೈಯಾರ ನಿನ್ನ ಜೀವನ ಹಾಳು ಮಾಡ್ಬಿಟ್ಟೆ. ಕೆಲಸ ಆಗ್ತಾಯಿತ್ತು. ಮತ್ತೆ ಕೇಳ್ಕೊಳ್ತಿದ್ದೀನಿ ಮಗಳೇ, ಸಾಧ್ಯವಾದ್ರೆ ನನ್ನ ಕ್ಷಮಿಸ್ಬಿಡು. ಇನ್ಯಾವತ್ತೂ ನನ್ನಿಂದ ನಿನಗೆ ತೊಂದರೆ ಆಗಲ್ಲ. ನಾನು ಹೋಗ್ತಾ ಇದ್ದೀನಿ. ಹಾಯ್ ಮೇಡಮ್. ಮೇಡಮ್, ನನಗೂ ಆ ರಾಜೇಂದ್ರ ಭೂಪತಿ ಅವ್ರಿಗೂ ನಮ್ಮ ತಾಯಣ್ಣ ಯಾವ ಸಂಬಂಧನೂ ಇಲ್ಲ ಮೇಡಮ್. ಯಾವುದೋ ಒಂದು ಕಾಲದಲ್ಲಿ ಅವ್ರ ಹತ್ರ ಕೆಲಸ ಮಾಡ್ತಿದ್ದೀನಿ ನಿಜ ಮೇಡಮ್. ಆದರೆ ಇತ್ತೀಚೆಗೆ ಯಾವ ಲಿಂಕು ಇರಲಿಲ್ಲ ಮೇಡಮ್. ನನ್ನ ನಂಬಿ ಮೇಡಮ್. ನನಗೂ ಆ ವಿಚಾರ ಕೇಳಿ ತುಂಬ ಬೇಜಾರಾಯಿತು ಮೇಡಮ್. ಅದೇನಂದರೆ ಏನಿಲ್ಲ ಸೃಜನ್ ಅವರೇ, ನನ್ನ ಬೇಜಾರಲ್ಲಿ ಇರೋದು ಬೇರೆ ವಿಚಾರಕ್ಕೆ. ನನಗೆ ಗೊತ್ತು ಮೇಡಮ್. ಫೇಸ್ ಕಟ್ ನೋಡಿದ್ರೇ ಮ್ಯಾಟ್ರ್ ಏನಂತ ಗೊತ್ತಾಗ್ಬಿಡುತ್ತೆ ಮೇಡಮ್. ಇತ್ತೀಚೆಗೆ ಮನೇಲಿ ಆ ಥರ ಎಲ್ಲ ಆಯ್ತಲ್ಲ, ಅದ್ರ ಬಗ್ಗೆ ಬೇಜಾರ ಮೇಡಮ್? ಅದನ್ನ ಯೋಚನೆ ಮಾಡ್ತಿದ್ರಾ? ಯೋಚನೆ ಆಗೋದು ಸಹಜ ಅಲ್ವಾ? ನಿಜ ಮೇಡಮ್. ಈ ಲೆವೆಲ್ಗಾಗಿದೆ ಅಂದರೆ ಸ್ವಲ್ಪ ಜಾಸ್ತಿನೇ ಯೋಚನೆ ಆಗುತ್ತೆ. ಏನು ಮಾಡೋಕ್ಕಾಗುತ್ತೆ ಮೇಡಮ್? ಎಲ್ಲರೂ ಒಂದೇ ಥರ ಇರಲ್ವಲ್ಲ ಮೇಡಮ್. ಸಾರಿ ಮೇಡಮ್, ನಿಮ್ಮ ಮನೆ ಬಗ್ಗೆ ಕಮೆಂಟ್ ಮಾಡ್ತಿದ್ದೀನಿ ಅಂತ ಏನೋ ಅನ್ಕೋಬೇಡಿ. ಮಾತಿಗೆ ಹೇಳ್ದೆ ಅಷ್ಟೇ. ನಿಜವಾಗ್ಲೂ ಈ ಥರ ಆಗಿದ್ದು ತುಂಬ ಅನ್ಯಾಯನೇ ಮೇಡಮ್. ನನಗೂ ತುಂಬ ಬೇಜಾರಾಯಿತು. ಮನೆಯವರಾಗಿ ನಿಮ್ಗೆ ಹೆಂಗಾಗಿರ್ಬೇಡ ಮೇಡಮ್. ನನ್ನ ಪ್ರಕಾರ ಮತ್ತೆ ಮನೆ ನಾರ್ಮಲ್ ಆಗಬೇಕಂದ್ರೆ ತುಂಬ ಟೈಮ್ ತಗೊಳುತ್ತೆ ಮೇಡಮ್. ಮೊದಲಿನ ಥರ ಯಾವುದೂ ಇರಲ್ಲ. ಇದ್ರೂ ಕೂಡ ಮೇಕಪ್ ಮಾಡ್ಕೊಂಡಂಗೆ. ಮೇಲ್ ಚೆನ್ನಾಗಿದ್ರು ಒಳಗಡೆ ನೋವು ಇದ್ದೇ ಇರುತ್ತೆ ಮೇಡಮ್. ಆದರೆ ಯಾರೂ ತೋರಿಸ್ಕೊಳ್ಳಲ್ಲ ಅಷ್ಟೇ. ಹಾಗಾಗತ್ತೆ ಮೇಡಮ್. ನಿಜವಾಗ್ಲೂ ಇದು ಅಷ್ಟು ಸುಲಭವಾಗಿ ಹೋಗೋ ನೋವಲ್ಲ. ತುಂಬಾ ಬೇಜಾರಾಗುತ್ತೆ. ಅದರಲ್ಲೂ ಮಲ್ಲಿಗಾಗಿರೋದನ್ನ ನೆನೆಸ್ಕೊಂಡ್ರೆ ಕರಳು ಕಿವುಚತ್ತೆ. ಹೌದು ಮೇಡಮ್. ಮದುವೆ ಆಗೋದೆ ಇಬ್ರು ಒಂದಾಗಿ ನೆಮ್ಮದಿಯಾಗಿರೋಕ್ಕೆ. ಆದರೆ ರಿಯಾಲಿಟಿಲಿ ಮದುವೆ ಆದಮೇಲೆ ನೆಮ್ಮದಿ ಬಿಟ್ಟು ಬೇರೆ ಎಲ್ಲ ಇರುತ್ತೆ. ಇದನ್ನೆಲ್ಲ ನೋಡ್ತಿದ್ರೆ ಮದುವೆ ಅನ್ನೋದೇ ಲಾಟ್ರಿ ಅನ್ಸುತ್ತೆ ಮೇಡಮ್. ಹೊಡೆದ್ರೆ ಬಂಪರ್ ಲಾಟ್ರಿ, ಇಲ್ಲಾಂದ್ರೆ ಪಕ್ಕ ಲತ್ತನೆ ಮೇಡಮ್. ಮದುವೆಗಿಂತ ದೊಡ್ಡ ಜೂಜು ಬೇರೆ ಯಾವುದೂ ಇಲ್ಲ ಅನ್ಸುತ್ತೆ ಮೇಡಮ್. ಈ ರಾತ್ರಿ ಕಂಡು ಬಾವಿಗೆ ಹಗಲು ಬೀಳೋದಂತಾರಲ್ಲ ಮೇಡಮ್, ಆ ಥರ ಆಗ್ಬಿಡುತ್ತೆ ಮೇಡಮ್. ಆದರೂ ನಮ್ಮ ಜನ ದೀಪಕ್ಕೆ ಅಟ್ರಾಕ್ಟ್ ಆಗಿ ಸುತ್ತಾ ಬೆಳಕೆ ಆಗಿದ್ರು ಬೆಂಕಿ ಅನ್ನೋದನ್ನ ಮರೆತು ರೆಕ್ಕೆಗಳನ್ನ ಸುತ್ಕೊಳ್ಳುತ್ತಲ್ಲ ಮೇಡಮ್ ಪತಂಗ. ಆ ಪತಂಗದ ಥರ ಮದುವೆ ಅನ್ನೋ ಬೆಂಕಿಗೆ, ಮದುವೆ ಅನ್ನೋ ಸಿಸ್ಟಮ್ಗೆ ಬಲಿ ಆಗ್ತಾನೆ ಇರ್ತಾರೆ ಮೇಡಮ್. ಏನು ಮಾಡೋಕ್ಕಾಗಲ್ಲ ಮೇಡಮ್. ಅನಾದಿ ಕಾಲದಿಂದ ಇದು ನಡ್ಕೊಂಡು ಬರ್ತಾನೆ ಇದೆ. ನೀವು ಹೇಳಿ ನಿಜ ಸೃಜನ್ ಅವರೇ. ಮದುವೆ ಅನ್ನೋದು ಜೂಜು, ಒಳ್ಳೆ ಸಂಸಾರ ಅನ್ನೋದು ಎಲ್ಲರ ಹಣೆಲೂ ಬರ್ದಿರಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಜೀವನ ಅನ್ನೋದು ಎಷ್ಟು ಬೇಗ ಬದಲಾಗ್ಬಿಡುತ್ತೆ ಅಂತ ಅನ್ಸುತ್ತೆ. ಹ್ಞೂ ಮೇಡಮ್, ಸತ್ಯ. ಈ ದೋಸೆ ಮಗ್ಚಾಕ್ತಂಗೆ ಅಂತಾರಲ್ಲ ಮೇಡಮ್, ಹಂಗೆ ಹಿಂಗಿದ್ದಿದ್ದು ಹಂಗಾಗ್ಬಿಡುತ್ತೆ ಮೇಡಮ್.
ಯಾವುದು ನಮ್ಮ ಕೈಲಿಲ್ಲ ಮೇಡಮ್. ಎಲ್ಲ ಟೈಮ್ ಮುಂದೆ ನಾವೇನು ಅಲ್ಲ, ನಮ್ದು ಏನು ನಡೆಯಲ್ಲ ಮೇಡಮ್. ಯಾವಾಗ ಏನಾಗುತ್ತೆ, ಯಾವ್ದು ಹೆಂಗೆ ಚೇಂಜ್ ಆಗುತ್ತೆ, ಯಾವುದು ಗೊತ್ತಾಗಲ್ಲ ಮೇಡಮ್. ಪಾಲಿಗೆ ಬಂದಿದ್ದಷ್ಟೇ ಅಲ್ಲ ಮೇಡಮ್, ಪಾಲಿಗೆ ಬರ್ದಿರೋದು ಕೂಡ ಪಂಚಾಮೃತ ಅಂದ್ಕೊಂಡು ಸುಮ್ಮನಾಗ್ಬೇಕಷ್ಟೆ. ನೀವು ಹೇಳಿದ ನಿಜ. ನೆನ್ನೆ ಇದ್ದಿದ್ದು ಇವತ್ತಿರಲ್ಲ. ಈ ಮನೇನೆ ನೋಡಿ, ಜೇನಿನ ಗುಡಿನ ಥರ ಇತ್ತು. ಅಣ್ಣ ತಮ್ಮಂದಿರು, ಅದ್ಗೆ ನಾದ್ನಿಂದ್ರು, ಎಷ್ಟು ಚೆನ್ನಾಗಿತ್ತು. ಒಂದೇ ಏಟಿಗೆ ಎಲ್ಲ ಹೊಡೆದೋಯ್ತು. ಮಲ್ಲಿಗೆ ಮೋಸ ಆಯ್ತು. ಜಯದೇವ್ ಅವರು ಮನೆ ಬಿಟ್ಟೆ ಹೋದ್ರು. ಮನೆ ನೆಮ್ಮದಿ ಎಲ್ಲ ಹಾಳಾಯ್ತು. ಸಂಬಂಧಗಳೆಲ್ಲ ಹೊಡೆದೋಯ್ತು. ಕೊನೆಗೆ ಮಲ್ಲಿಗೆ ತನ್ನ ತಂದೆ ಯಾರು ಅಂತ ಗೊತ್ತಾದ್ರೂ ಅವರನ್ನು ಕಳ್ಕೊಂಡ್ಬಿಟ್ಲು. ರಾಜೇಂದ್ರ ಭೂಪತಿ ಅವ್ರಿಗಿದ್ದಿದ್ದ ಅಹಂಕಾರ, ದ್ವೇಷ ಎಲ್ಲ ಅವ್ರ ಜೊತೆನೆ ಮಣ್ಣಾಯ್ತು. ಹೌದು ಮೇಡಮ್, ಏನೇನು ಆಗಬಾರ್ದಾಗಿತ್ತೋ ಎಲ್ಲ ಆಗೋಯ್ತು. ಇದರಿಂದ ಒಂದು ಏನು ಗೊತ್ತಾಗ್ತಿದೆ ಅಂದರೆ, ಸಂಬಂಧ ಅನ್ನೋದು ಚೆನ್ನಾಗಿದ್ರೆ ಅಮೃತ ಮೇಡಮ್, ಇಲ್ಲಾಂದರೆ ಅದಕ್ಕಿಂತ ಕೆಟ್ಟ ವಿಷ ಇನ್ನೊಂದಿಲ್ಲ ಮೇಡಮ್. ಸ್ಲೋ ಪಾಯ್ಸನ್ ಥರ ಆಗ್ಬಿಡುತ್ತೆ ಮೇಡಮ್, ಏನು ಮಾಡೋಕ್ಕಾಗಲ್ಲ. ಮೇಡಮ್, ನಾನು ನಿಮ್ಮ ಹತ್ರ ಏನೋ ಕೇಳಬೇಕಾಗಿತ್ತು, ಕೇಳ್ಬೋದಾ? ಏನು? ಏನಿಲ್ಲ ಮೇಡಮ್, ಸಡನ್ನಾಗಿ ಫ್ಲಾಶ್ ಆಯಿತು, ಅದಕ್ಕೆ ಕೇಳೋಣ ಅಂತ ಕೇಳ್ತಿದ್ದೀನಿ. ಮೇಡಮ್, ನಿಮ್ಮ ಲೈಫಲ್ಲೂ ಮದುವೆ ಅಂತ ಒಂದಷ್ಟು ಕಹಿ ಘಟನೆಗಳಾಗಿದ್ವಲ್ಲ ಮೇಡಮ್, ಅದಾದ್ಮೇಲೆ ನೀವು ಮತ್ತೆ ಮದುವೆ ಆಗೋಕ್ಕೆ ಯೋಚನೆನೇ ಮಾಡಿಲ್ವಾ ಮೇಡಮ್? ಅಲ್ಲ, ಜೀವನ ಅಂದಮೇಲೆ ಒಂದು ಜೋಡಿ ಇರಬೇಕು ಅಂತಾರೆ, ಅದಕ್ಕೆ ಕೇಳಿದೆ ಮೇಡಮ್. ಮತ್ತೆ ಅಂತ ಪ್ರಯತ್ನಕ್ಕೆ ನೀವು ಕೈ ಹಾಕಿ ಅಲ್ವಾ ಮೇಡಮ್? ಮೇಡಮ್, ಗೊತ್ತಾಯ್ತು ಮೇಡಮ್, ಕೇಳಬಾರ್ದಾಗಿತ್ತು, ಕೇಳ್ಬಿಟ್ಟೆ. ಸಾರಿ ಮೇಡಮ್, ಬೈಬೇಡಿ ಮೇಡಮ್. ಸರಿ ಮೇಡಮ್, ನಾನಿನ್ನು ಬರ್ತೀನಿ. ಮಲ್ಲಿ, ಮಲ್ಲಿ, ನೀನು ಹಿಂಗೆ ಬಂದರೆ ಹೆಂಗೆ? ಸ್ವಲ್ಪ ಯೋಚನೆ ಮಾಡು. ನೀನು ಮಾಡ್ತಿರೋದು ಸರಿನಾ? ನೀನೀಗ ಮಾಡಬಾರ್ದಲ್ವಾ? ಮಲ್ಲಿ, ತೀರೋಗಿರೋದು ನಿನ್ನ ತಂದೆ. ಈಗ ಅವರೇ ಇಲ್ಲ ಅಂದಮೇಲೆ ಯಾಕೆ ಈ ಹಠ, ದ್ವೇಷ? ಈಗಲಾದರೂ ನೀನು ಅವ್ರನ್ನ ಕ್ಷಮಿಸ್ಬೋದಲ್ವಾ? ನೋಡು, ಈಗ ಉಳಿದಿರೋದು ಅವ್ರು ನಿನ್ನ ತಂದೆ ಅನ್ನೋದು ಮಾತ್ರ. ಅಪ್ಪ ಮಗಳ ಸಂಬಂಧ ಅಷ್ಟೇ ಉಳ್ಕೊಂಡಿದೆ. ಅದಕ್ಕಾದ್ರೂ ಬಾ ಪ್ಲೀಸ್. ನೋಡು, ನಿನ್ನ ತಂದೆ ಆ ಕಡೆ ಕೈ ಮುಗಿತೀನಿ. ಅವ್ರನ್ನ ಮಾತ್ರ ತಂದೆ ಅಂತ ಹೇಳ್ಬೇಡಿ. ಹುಟ್ಟಿಸಿದ ಮಾತ್ರಕ್ಕೆ ಅಪ್ಪ ಆಗಕ್ಕಿಲ್ಲ. ಸಾಕ್ಬೇಕು, ಬೆಳೆಸ್ಬೇಕು, ಪ್ರೀತಿ ಮಾಡಬೇಕು, ತಪ್ಪು ಮಾಡಿದಾಗ ಹೊಡಿಬೇಕು, ತಿದ್ದಬೇಕು. ಆವಾಗ ಮಾತ್ರ ತಂದೆ ಅಂತ ಅನ್ಸ್ಕೊಳ್ಳೋದು. ಇದ್ಯಾವುದು ಮಾಡದೆ ಇರೋರು ಅವ್ರೆಂತ ಅಪ್ಪ? ಅದಿಂಗ ಅಪ್ಪ ಅಂತ ಅನ್ಕೊಂಡ್ಬಿಡ್ಲಿ. ಅಪ್ಪ ಇಲ್ಲದೆ ಅನುಭವಿಸಿರೋ ನೋವು ನನಗೆ ಮಾತ್ರ ಗೊತ್ತು. ಯಾವುದೇ ಕಾರಣಕ್ಕೂ ನಾವು ಅವ್ರನ್ನ ಅಪ್ಪ ಅಂತ ಒಪ್ಕೊಳ್ಳೋಕ್ಕಿಲ್ಲ. ಇಷ್ಟು ವರ್ಷ ಅವ್ರು ನಿಮ್ಮಲ್ಲಿ ದ್ವೇಷ ಕಾರಿದ್ದಾರೆ, ನಿಮ್ಮನ್ನು ಸಾಯಿಸೋದಕ್ಕೆ ನೋಡಿದ್ದಾರೆ. ಇಲ್ಲ ಕರೆ, ನೀವಿಬ್ರು ಬೇಕಿದ್ರೆ ಹೋಗಿ ಬನ್ನಿ, ನಾನು ಬರೋಕ್ಕಿಲ್ಲ ಅಷ್ಟೇಯ. ಮಲ್ಲಿ, ನೀನು ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಳ್ತೀಯಮ್ಮ. ಅವರು ನಿನ್ನಿಂದ ದೂರ ಆಗೋದಕ್ಕೆ ಕಾರಣ ಇತ್ತು. ಅವತ್ತಿನ ಸಂದರ್ಭ ಆಗಿತ್ತು. ಅವ್ರಿಗೆ ನಿನ್ನ ಮೇಲೆ ತುಂಬಾನೇ ಪ್ರೀತಿ ಇತ್ತು. ಆ ಕಾರಣಕ್ಕೆ ಅವರು ನಮ್ಮನ್ನು ಅಷ್ಟೊಂದು ದ್ವೇಷ ಮಾಡ್ತಾ ಇದ್ದಿತ್ತು. ನಮ್ಮಿಂದ ಅವರು ತಮ್ಮ ಮಗಳನ್ನ, ಹೆಂಡ್ತಿನ ಕಳ್ಕೋಬೇಕಾಯ್ತು ಅಂತ ಅವ್ರು ಅಂದ್ಕೊಂಡಿದ್ರು. ಅದಕ್ಕೆ ಅವ್ರು ಹಾಗೆಲ್ಲ ಮಾಡಿದ್ದು. ನಿನ್ನ ಮೇಲಿನ ಪ್ರೀತಿಯಿಂದ ಅವರು ನಮ್ಮನ್ನ ದ್ವೇಷ ಮಾಡೋ ಥರ ಆಯಿತು. ಅವರು ಹಾಗಿರಲಿಲ್ಲ. ಅವರೇ, ನೀವು ನನ್ನ ಸಮಾಧಾನಕ್ಕೋಸ್ಕರ ಇವನೇನೋ ಹೇಳ್ಬೇಡಿ. ನಾನು ಇದನ್ನೆಲ್ಲ ಒಪ್ಕೊಳ್ಳೋಕ್ಕಿಲ್ಲ. ಅವ್ರು ಎಂಥವ್ರು ಅಂತ ನಂಗೆ ಚೆನ್ನಾಗಿ ಗೊತ್ತೈತೆ. ಇಂಥವ್ರ ಮಗಳಾಗಿ ಹುಟ್ಟಿದ್ನಲ್ಲ ಅಂತ ನನಗೇನೆ ಒಂಥರ ಅನ್ನಿಸ್ತೈತೆ. ಅವ್ರು ನನ್ನ ಅಪ್ಪ ಅಂತ ಗೊತ್ತಿಲ್ಲದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತೈತೆ. ಮಲ್ಲಿ, ದಯವಿಟ್ಟು ಪದೇ ಪದೇ ಅದನ್ನೇ ಹೇಳ್ಬೇಡ. ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೋ. ನೀನಿದೀಯಾ, ನೀನು ಬದುಕಿದೀಯಾ ಅಂತ ಅವ್ರಿಗೆ ಗೊತ್ತಿದ್ದಿದ್ರೆ ಅವ್ರು ಹಾಗಿರ್ತಿರ್ಲಿಲ್ಲ. ನಿನ್ನ ಮೇಲಿನ ಅತಿಯಾದ ಪ್ರೀತಿಯಿಂದ ಹಾಗೆ ಮಾಡಿದ್ದವರು. ಈಗಲೂ ಅಷ್ಟೇ, ನನ್ನ ಮಗಳಿಗೆ ಅನ್ಯಾಯ ಮಾಡಿಬಿಟ್ಟೆ. ನನ್ನ ಕೈಯಾರ ನನ್ನ ಮಗಳ ಜೀವನನ ಹಾಳು ಮಾಡಿಬಿಟ್ಟೆ. ಅದನ್ನು ಸರಿ ಮಾಡೋಕ್ಕಾಗಲಿಲ್ಲ ಅನ್ನೋ ಕೊರಗಿನಲ್ಲಿ ಈ ಥರದೊಂದು ನಿರ್ಧಾರ ತಗೊಂಡಿದ್ದಾರೆ. ನೀನು ಸಮಾಧಾನಕ್ಕೆ ಹೇಳ್ತಲ್ಲಮ್ಮ, ಇದನ್ನು ಅವರೇ ಹೇಳಿದ್ದಾರೆ.
ಹಲೋ, ನಮಸ್ತೆ. ಏನು ನಮಗೆ ಕಾಲ್ ಮಾಡಿಬಿಟ್ಟಿದ್ದೀರಾ? ವಾಟ್? ಏನು ಹೇಳ್ತಾ ಇದ್ದೀರಾ? ಓಕೆ. ಯಾರ್ದು ಜೈ ಕಾಲು? ರಾಜೇಂದ್ರ ಅಂಕಲ್ ಪಿ ಎ. ಏನಂತೆ? ಅಂಕಲ್ಲು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಏನು ಸೂಸೈಡಾ? ಏನಾಯ್ತಂತೆ? ಯಾರಿಗೆ ಗೊತ್ತು ಬೇಬಿ. ಮೋಸ್ಟ್ಲಿ ಮಗಳ ಜೀವನನ ಹಾಳು ಮಾಡ್ಬಿಟ್ನಲ್ಲ ಅನ್ನೋ ಗಿಲ್ಟ್ ಇರಬೇಕು. ಜೈ, ಮತ್ತೆ ಅವ್ರ ಸಾವಿಗೆ ನಾವು ಕಾರಣ ಅಂತ ನಮ್ಮ ಹೆಸ್ರೇನು ಬರ್ದಿಟ್ಟಿಲ್ಲ ತಾನೆ? ಆಮೇಲೆ ನಮ್ಮ ಕತೆ ಅಷ್ಟೇ. ಬಿಡ್ತು ಅನ್ನು ಬೇಬಿ. ಅವ್ರು ಯಾಕೆ ನಮ್ಮ ಹೆಸರು ಬರ್ದಿರ್ತಾರೆ? ಅವ್ರ ಸಾವು ನಮಗೂ ಏನಿದೆ ಸಂಬಂಧ? ಸರಿ ಜೈ, ಒಂದ್ಸಲಿ ಹೋಗಿ ಅವ್ರನ್ನ ನೋಡ್ಕೊಂಬರೋಣ. ಯಾಕಂದರೆ ಅವ್ರು ನಮಗೆ ತುಂಬ ಕ್ಲೋಸ್ ಆಗಿದ್ರು ಅಲ್ವಾ? ಕ್ಲೋಸ್? ಏನು ಕ್ಲೋಸ್ ಬೇಬಿ? ಆ ವ್ಯಕ್ತಿನ ಎಲ್ಲ ಸತ್ತೋಗಿದ್ದಾನೆ ಅಂದಮೇಲೆ ಕ್ಲೋಸ್ನೆಸ್ ಎಲ್ಲಿಂದ ಬಂತು? ಅದು ಅಲ್ಲದೆ ಇಷ್ಟೊತ್ತಿಗಲ್ಲಿಗೆ ಅಣ್ಣ ಮತ್ತು ಆ ಭೂಮಿಕಾ ಬಂದಿರ್ತಾರೆ, ಜೊತೆಗೆ ಆ ಮಲ್ಲಿನೂ ಕರ್ಕೊಂಬಂದಿರ್ತಾರೆ. ಅದು ನಾನು ನೋಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿರೋ ಮುಖಗಳು. ಹಾಗಿದ್ಮೇಲೆ ಅಲ್ಲಿ ಹೋಗಿ ಅವ್ರಗಳ ಮುಖನ ನೋಡಿ ಏನಕ್ಕೆ ಮೂಡ್ ಅಪ್ಸೆಟ್ ಮಾಡ್ಕೋಬೇಕು? ಬೇಬಿ, ನನ್ನ ಲೈಫಲ್ಲಿ ಕೆಲವು ಮುಖಗಳನ್ನ ನೋಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಹಾಗಿದ್ಮೇಲೆ ನಾನು ಅಲ್ಲಿ ಹೋಗೋದಿಲ್ಲ, ನಾನು ಅವ್ರನ್ನ ನೋಡೋದು ಇಲ್ಲ. ಅಂಥವ್ರನ್ನ ಲೈಫಿಂದಾನೇ ಪರ್ಮನೆಂಟಾಗಿ ಹೆರೇಸ್ ಮಾಡಿ ಬಿಸಾಕಬೇಕು. ನೋಡ್ಕೊಂಬಂದು ಸುಮ್ಮನೆ ನಮ್ಮ ಮೂಡ್ನ ಯಾಕೆ ಹಾಳು ಮಾಡ್ಕೋಬೇಕು? ಏನು ಜೈ ಹೀಗೆ ಮಾತಾಡ್ತಿದ್ದೀರಾ? ನಾಳೆ ನಾನು ಸತ್ರೂ ಹೀಗೆ ಮಾತಾಡ್ತೀರಾ? ಬೇಬಿ, ಏನು ಮಾತು ಅಂತ ಮಾತಾಡ್ತಾ ಇದೆಯಾ? ಬಿಡ್ತು ಅನ್ನು. ನೀನು ಅವರು ಒಂದೇನಾ? ಬೇಬಿ, ನೀನು ನನ್ನ ಲೈಫ್ ಬೇಬಿ. ನೀನು ನನ್ನ ವೈಫು ಬೇಬಿ. ನಾನು ನೀನು ಬೇರೆ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ನಾವಿಬ್ರು ಒಂದೇ ಅಂತಾನೆ ಅನ್ಕೊಂಡಿರೋದು. ನೀನಿಂದ ನಾನು, ನನ್ನಿಂದ ನೀನು. ಬೇಬಿ, ನಾವಿಬ್ರು ಒಂದೇ ಅಂತ ಅನ್ಕೊಂಡಿರೋ ಮುಂದೆ ಈ ಥರ ಮಾತಾಡ್ತಾರ? ಈ ಥರ ಮಾತಾಡಿ ನನ್ನ ಮನ್ಸಿಗೆ ನೋವು ಮಾಡ್ತಾರ? ಇನ್ನು ಯಾವತ್ತೂ ಲೈಫಲ್ಲಿ ಈ ಥರ ಮಾತಾಡೋಂಗಿಲ್ಲ ನೀನು. ಅರ್ಥ ಆಯ್ತಾ? ಒಂದು ತಿಳ್ಕೊ ಬೇಬಿ, ನನ್ನ ಲೈಫಲ್ಲಿ ನಂದು ಅಂತ ಏನೇನಿದೆಯೋ ಅದನ್ನೆಲ್ಲ ಒಂದು ಕಡೆ ತೂಕ ಹಾಕಿ ಇನ್ನೊಂದು ಕಡೆ ನಿನ್ನನ್ನು ನಿಲ್ಲಿಸಿದ್ರೆ ಜಾಸ್ತಿ ತೂಗೋದು ನೀನೆ. ಯಾಕಂದರೆ ನನ್ನ ಲೈಫಲ್ಲಿ ಅಷ್ಟು ಇಂಪಾರ್ಟೆಂಟ್ ನೀನು. ಅದನ್ನು ನೆನಪಲ್ಲಿ ಇಟ್ಕೋ. ಸಾರಿ. ಇವರೇ ಸರ್, ಹೇಳಿ ಏನು ವಿಷಯ? ಸರ್, ರಾಜೇಂದ್ರ ಭೂಪತಿಯವರು ತಮ್ಮ ಮಗಳ ಹೆಸರಲ್ಲಿ ಒಂದು ವಿಲ್ ಮಾಡಿದ್ದಾರೆ. ಜೈ, ಏನದು? ಗೊತ್ತಿಲ್ಲ ಬೇಬಿ. ರಾಜೇಂದ್ರ ಭೂಪತಿ ಪಿ ಎ ಕಳಿಸ್ಕೊಟ್ಟಿರೋದು. ಅದೇ ಏನು ಅಂತ ನೋಡ್ತಾ ಇದ್ದೆ. ಆ ವಿಲ್ ಪ್ರಕಾರ ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ನಾನು ನ್ಯಾಯವಾಗಿ ಗಳಿಸಿದ ನನ್ನೆಲ್ಲ ಆಸ್ತಿಯನ್ನು ನನ್ನ ಮಗಳು ಮಲ್ಲಿಯ ಹೆಸರಿಗೆ ಬರೆಯುತ್ತಿದ್ದೇನೆ. ವಾಟ್? ಮಲ್ಲಿ ಹೆಸರಿಗ? ನಾನು ಅನ್ಯಾಯದಿಂದ ಗಳಿಸಿದ ಉಳಿದೆಲ್ಲ ನನ್ನ ಆಸ್ತಿಯನ್ನು ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ಕೊಡಬೇಕೆಂದುಕೊಂಡಿದ್ದೇನೆ. ಆ ಮೂಲಕ ನನ್ನ ಮೇಲಿರುವ ಪಾಪದ ಹೊರೆಯನ್ನು ಕಮ್ಮಿ ಮಾಡಿಕೊಳ್ಳಬೇಕು ಅಂದುಕೊಂಡಿದ್ದೇನೆ. ನಾನು ಮಾಡಿದ ಪಾಪ ನನ್ನ ಮಗಳನ್ನು ಯಾವುದೇ ಕಾರಣಕ್ಕೂ ಬಾಧಿಸದೇ ಇರಲಿ. ಅವಳ ಭವಿಷ್ಯ ಚೆನ್ನಾಗಿರಲಿ, ಸುಖಮಯಕರವಾಗಿರಲಿ ಎನ್ನುವುದು ನನ್ನ ಆಶಯ. ನ್ಯಾಯವಾಗಿ ಗಳಿಸಿದ ನನ್ನೆಲ್ಲ ಆಸ್ತಿಗೆ ಅವಳೇ ವಾರಸುದಾರಳಾಗಿರುತ್ತಾಳೆ. ಎಲ್ಲ ಆಸ್ತಿ ಮಲ್ಲಿ ಹೆಸರಿಗೆ. 1 ರೂಪಾಯಿನೂ ಬಿಡ್ದಾಗೆ. ಎಷ್ಟು ಗೊತ್ತಾ? 1000 ಕೋಟಿ ಆಸ್ತಿ. ಎಷ್ಟು ವಿಚಿತ್ರ ನೋಡಿ. ಹೇಗೆಲ್ಲ ಬದುಕಿದ್ದವ್ರು ಹೇಗೆ ಹೋಗೇ ಬಿಟ್ರು. ರಾಜೇಂದ್ರ ಭೂಪತಿ ಅಂಥವರು ಇಂಥ ಒಂದು ನಿರ್ಧಾರ ತಗೊಳ್ತಾರೆ ಅಂದರೆ
ನಂಗೆ ನಂಬಕ್ಕೆ ಸಾಧ್ಯ ಇಲ್ಲ. ಸಮಯ ಸಂದರ್ಭ ಅನ್ನೋದು ಎಂಥವ್ರನ್ನೂ ಮೆತ್ತಗೆ ಮಾಡಿಬಿಡುತ್ತೆ. ಪರಿಸ್ಥಿತಿ ಮುಂದೆ ನಾವು ತುಂಬ ಸಣ್ಣವರು. ಹಿಂದೆ ಅವ್ರ ಬಗ್ಗೆ ನನಗೆ ಎಷ್ಟು ಕೋಪ ಇತ್ತೋ ಈಗ ಅವ್ರ ಬಗ್ಗೆ ಅಷ್ಟೇ ಅಯ್ಯೋ ಪಾಪ ಅನ್ನಿಸ್ತಾ ಇದೆ. ಆ ಜೀವ ಹಾಗೆ ಹೋಗಬಾರ್ದಾಗಿತ್ತು. ಒಂದು ಹಂತದಲ್ಲಿ ಅಳಿಯಂದ್ರ ವಿರುದ್ಧ ನಿಂತಿದ್ರು. ಅವ್ರ ವಂಶನೇ ನಿರ್ವಂಶ ಮಾಡ್ತೀನಿ ಅಂತ ಹೇಳ್ತಿದ್ರು. ಕೊನೆಗೆ ತಮ್ಮ ಜೀವನ ತಾವೇ ತೆಗೆದುಕೊಂಡ್ಬಿಟ್ರು. ಆ ಸಿಟ್ಟು, ಹಠ ಎಲ್ಲ ಹೋಯ್ತು. ಅವ್ರ ಜೊತೆನೆ ಹೊರಟೋಯ್ತು. ಅದರಿಂದ ಸಾಧಿಸಿದ್ದೇನೂ ಇಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ಬದುಕಿದ್ದಾಗ ಎಷ್ಟೊಂದು ಕ್ಷುಲ್ಲಕವಾದ ಕಾರಣಕ್ಕೆ ಬದುಕಿರ್ತೀವಿ ಅನ್ಸ್ಬಿಡುತ್ತೆ. ಯಾವುದಕ್ಕೂ ಅರ್ಥ ಇಲ್ಲ. ವ್ಯರ್ಥವಾಗಿ ಬದುಕ್ಬಿಡ್ತೀವಿ. ಆದರೂ ಜೀವ, ನೀನು ಹೋಗಿ ಅವ್ರನ್ನ ನೋಡ್ಕೊಂಡು ಬರಬೇಕಾಗಿತ್ತು ಕಣ. ಅವ್ರ ಹಿಂದೆ ಏನೇ ಆಗಿದ್ರು, ಏನೇ ಮಾಡಿದ್ರು, ಸತ್ತ ಮೇಲೆ ಅದಕ್ಕೆಲ್ಲ ಬೆಲೆ ಇಲ್ಲಲ್ಲ ಕಣೋ. ಎಷ್ಟೇ ಆದರೂ ನೀನು ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ದವನು. ಹೋಗಿ ಅವ್ರಿಗೆ ಗೌರವ ಸಲ್ಲಿಸಿ ಬರಬೇಕಾಗಿತ್ತು. ಇಷ್ಟೆಲ್ಲ ಆದಮೇಲೂ ಕೋಪ ಸಾಧಿಸ್ಬೇಕಾ? ಹೌದು ಜೀವ, ನನಗೂ ಹಾಗೆ ಅನಿಸ್ತು. ನೀನೊಂದ್ಸರಿ ಹೋಗಿ ಬರಬೇಕಾಗಿತ್ತು. ಈ ವಿಷಯದಲ್ಲಿ ನೀವು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೀರ. ನನಗೆ ಅವ್ರ ಬಗ್ಗೆ ಯಾವ ಕೋಪನೂ ಇಲ್ಲ, ದ್ವೇಷನೂ ಇಲ್ಲ. ಮತ್ತೆ ಯಾಕೋ ಹೋಗಲಿಲ್ಲ? ಕಡೆ ಸರ್ತಿ ಹೋಗಿ ಅವ್ರನ್ನ ನೋಡ್ಕೊಂಡು ಬರಬೇಕಾಗಿತ್ತು ತಾನೇ? ಇಲ್ಲಪ್ಪ, ನಾನು ಅವ್ರನ್ನ ನೋಡಿದ ರೀತಿನೇ ಬೇರೆ. ಒಳ್ಳೆಯವರೋ ಕೆಟ್ಟವರೋ ಅದು ಬೇರೆ ಪ್ರಶ್ನೆ. ಅವರೊಂಥರ ಕಿಂಗ್ ಥರ ಇದ್ದರು. ನನಗೆ ಗಾಡ್ ಫಾದರ್ ಥರ ಇದ್ದವರು. ಅವ್ರನ್ನ ಆ ಸ್ಥಿತಿಲಿ ನೋಡೋದಕ್ಕೆ ನನ್ನ ಮನಸ್ಸೊಪ್ಪಲಿಲ್ಲ. ಅದಕ್ಕೆ ನಾನು ರೆಡಿ ಇರಲಿಲ್ಲ. ನನ್ನ ಮೈಂಡಲ್ಲಿ ಅವ್ರ ಬಗ್ಗೆ ಬೇರೆನೇ ಇಮೇಜ್ ಇದೆ. ಅದು ಹಾಗೆ ಇದ್ಬಿಡ್ಲಿ. ಅವ್ರ ಬಗ್ಗೆ ಕೋಪ ಇದ್ದು ನಿಜ. ಆದರೆ ಇಂಥ ಪರಿಸ್ಥಿತಿಲಿ ನೋಡೋದಕ್ಕೆ ನಾನು ಇಷ್ಟಪಡಲ್ಲ. ಹೋಗಲಿ ಬಿಡು. ಅವ್ರ ಬಗ್ಗೆ ನಿನಗೆ ಒಳ್ಳೆ ಒಪಿನಿಯನ್ ಇದೆಯಲ್ವಾ, ಅದು ಮುಖ್ಯ. ಈ ಗುಣ ಎಲ್ರಿಗೂ ಬರಬೇಕು. ಏನೇ ಆಗಲಿ, ಏನೇ ಹೋಗಲಿ, ಕಡೆಗೆ ಉಳಿಯೋದು ನಮ್ಮ ಒಳ್ಳೆತನ ಮಾತ್ರ, ನಾವು ಮಾಡೋ ಒಳ್ಳೆ ಕೆಲಸ ಮಾತ್ರ. ಅದಕ್ಕೆ ಜೀವನದಲ್ಲಿ ಯಾವಾಗಲೂ ಒಳ್ಳೆಯದನ್ನು ಇಟ್ಕೊಂಡು ಕೆಟ್ಟದನ್ನು ಬಿಟ್ಬಿಡಬೇಕು. ರಾಜೇಂದ್ರ ಭೂಪತಿ ಅಧ್ಯಾಯ ಅಲ್ಲಿಗೆ ಮುಗೀತು. ಜೈ, ಏನು ಯೋಚನೆ ಮಾಡ್ತಿದ್ದೀರಾ? ಇದೇ ಬೇಬಿ. ಅಲ್ಲ ಬೇಬಿ, ವಿಲನ್ ಅಂಕಲು ಸಾಯೋ ಲಾಸ್ಟ್ ಮೂಮೆಂಟಲ್ಲಿ ಹಳ್ಳಿ ಗಮಾರಿ ಮಲ್ಲಿ ಹೆಸರಿಗೆ 1000 ಕೋಟಿ ಆಸೆ ಬರ್ದಿಟ್ಟು ಹೋಗಿದ್ದಾರೆ ಬೇಬಿ. ನಂಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ಬೇಬಿ. ಎಲ್ಲಿದ್ದೋಳು ಇವಾಗ ಎಲ್ಲೂ ಹೋಗಿದ್ದಾಳೆ. ನನಗಿಂತ ಹೆಚ್ಚು, ನನಗಿಂತ ರಿಚ್ಚು, ಓವರ್ ನೈಟು. ನನ್ನ ಹೆಂಡತಿ ಈಗ 1000 ಕೋಟಿ ಒಡತಿ. ಮಾಜಿ ಹೆಂಡತಿ. ಮಾಜಿ ಹೆಂಡ್ತಿನೇ. ವಿಚಾರದ ಬಗ್ಗೆ ಹೇಳ್ತಾ ಇದ್ದೀನಿ ಬೇಬಿ. ನಾನು ಅದು ನನ್ನ ತಲೆ ತಿಂತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಅದನ್ನು ಅರ್ಥ ಮಾಡ್ಕೊ. ಜೈ, ಈಗ ಅವಳಿಗೆ ಜಾಸ್ತಿ ದುಡ್ಡು ಸಿಕ್ಕಿದೆ ಅಂತ ನನ್ನನ್ನು ಬಿಟ್ಟು ಅವಳ ಹತ್ರ ಹೋಗಲ್ಲ ತಾನೆ? ಆ ಥರ ಏನೂ ಪ್ಲ್ಯಾನ್ ಇಲ್ಲ ತಾನೆ? ನಂಗೆ ಭಯ ಆಗ್ತಿದೆ. ಬಿಡ್ತು ಅನ್ನೋ ಬೇಬಿ. ಏನು ಮಾತಾಡ್ತಿದ್ಯಾ ನೀನು? ನಾನು ಸುಮ್ಮನೆ ಬಾಯಿ ಮಾತು ಹೇಳಿದೆ ಅಷ್ಟೇ. ಅವಳಿಗೆ ಇದ್ದಕ್ಕಿದ್ದಾಗೆ ಲಾಟ್ರಿ ಹೊಡಿತಲ್ಲ ಅನ್ನೋ ಅರ್ಥದಲ್ಲಿ. ಅದು ಬಿಟ್ಟರೆ ಬೇರೇನೂ ಇಲ್ಲ. ಏನಕ್ಕೆ ಹೋಗಲಿ ನಾನು ಅವಳ ಹತ್ರ? ಬೇಬಿ, ನನ್ನ ಪಾಲಿಗೆ ಏನು ಬರಬೇಕಿದ್ದು ಅದು ನನಗೆ ಸಿಕ್ಕಾಗಿದೆ. ಅದು ಆಸ್ತಿ ಆಗಿರ್ಬೋದು. ಆ್ಯಂಡ್ ಅದ್ರ ಮೇಲೆ ಚರಿ ಅಂತ ಕೇಕ್ ಅನ್ನೋ ಥರ ನೀನು ನನಗೆ ಸಿಕ್ಕಿದ್ಯಾ ಬೇಬಿ. ನನಗೆ ಸ್ವರ್ಗ ಸಿಕ್ತಾಗೇನೆ. ಸ್ವರ್ಗಕ್ಕೆ 3 ಗೇಣು ಅಂತಾರಲ್ಲ, ಹಾಗೆ ನಂದು 1.5 ಗೇಣು ಅನ್ಕೋ ಬೇಬಿ. ಬರೀ ದುಡ್ಡಿದ್ರೆ ಸಾಲದು. ಟೇಸ್ಟ್ ಬೇಕು, ಸ್ಟೈಲ್ ಬೇಕು, ಗ್ಲಾಮರ್ ಬೇಕು. ಅದೆಲ್ಲ ಎಲ್ಲಿದೆ ಅವಳ ಹತ್ರ? ದೊಡ್ಡ ವೇಸ್ಟ್ ಬಾಡಿ ಅವಳು. ಹೋಗ್ತೀನಂತೆ ಅವಳ ಹತ್ರ. ಮತ್ತು ಇವಾಗ ಅವಳಿಗೆ ದುಡ್ಡು ಸಿಕ್ಕಿದೆ, ಪವರ್ಫುಲ್ ಆಗಿದ್ದಾಳೆ. ನಮಗೆ ತೊಂದರೆ ಕೊಡೋದು, ನಮ್ಮಲ್ಲಿ ಕೇಸ್ ಹಾಕೋದು, ಆ ಥರ ಏನಾದರೂ ಮಾಡಿದ್ರೆ ಜೈ, ನಂಗೆ ಯಾಕೋ ಭಯ ಆಗ್ತಿದೆ. ಬೇಬಿ, ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೋಬೇಡ. ಅವಳಿಗಷ್ಟು ಮೀಟ್ರ್ ಇಲ್ಲ. ಡೋಂಟ್ ವರಿ. ಯಾಕೆ ಸುಮ್ಮನೆ ಥಿಂಕ್ ಮಾಡ್ತಿದ್ಯಾ? ಪ್ರಾಬ್ಲಮ್ ಆಗಿಲ್ಲ ಅಂದರೆ ಸಾಕು.
ನೀವು ನನ್ನ ನಿಜವಾಗ್ಲೂ ಬಿಟ್ಟೋಗಲ್ಲ ತಾನೆ? ಬೇಬಿ ನನ್ನ ಪೇಷನ್ಸ್ ಟೆಸ್ಟ್ ಮಾಡಬೇಡ, ಆಮೇಲೆ ಫಿಲ್ಟರ್ ಇಲ್ಲದೆ ಬೈದ್ಬಿಡ್ತೀನಿ. ಸಾರಿ. ಇಟ್ಸ್ ಓಕೆ ಬೇಬಿ, ಚಿಲ್, ಓವರ್ ಥಿಂಕ್ ಮಾಡಬೇಡ. ಬೇಬಿ ನಿನ್ನ ಜಾಗ ಯಾವತ್ತಿದ್ರೂ ಸೇಫ್, ಓಕೆ? ನೀನೇ ನನ್ನ ಹೆಣ್ಣು, ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ. ಆದರೆ ನನಗೆ ತಲೆಯಲ್ಲಿ ಕುಗ್ತಾ ಇರೋದು, ಮಲ್ಲಿಗೆ ಅಷ್ಟೆಲ್ಲ ಆಸ್ತಿ ಸಿಗ್ತಲ್ಲ ಅನ್ನೋ ಜಲಸಿ ನನಗೆ.